ಗಣೇಶು, ಸರ್ಸು ತುಂಬಾ ಚೆನ್ನಾಗಿ ಹಾಡ್ತಾಳೆ ಅಲ್ಲ? ಚಿಕ್ಕ ವಯಸ್ಸಿನಿಂದ ಸಂಗೀತಾಭ್ಯಾಸ ಮಾಡಿ ಅಷ್ಟು ಹಾಡ್ದಿದ್ರೆ ಹೇಗೆ? ಅವಳು ನೋಡಿದ್ರೆ ನಿಮ್ಗೇನ್ ಅನ್ಸುತ್ತೋ? ಹುಡುಗಿ ಏನ್ಸುತ್ತೆ ಅಲ್ವೋ? ಅವಳು ಈ ಮನೆಗೆ ಬಂದಾಗ್ನಿಂದ್ಲು ಮನೆಯೆಲ್ಲ ಗಲಗಲ ಅಂತ ಎಷ್ಟು ಚೆನ್ನಾಗಿದೆ ಅಲ್ವೇನೋ? ಅದಕ್ಕೆ ಏನೀಗ? ಯಾಕ ಏನ್ ಕೇಳಿದ್ರೆ ಹೀಗೆ ಹೊರಟೊಟ್ಟಾಗಿ ಉತ್ತರ ಕೊಡ್ತೀಯಾ? ಅಮ್ಮ, ಈ ಸುತ್ತಿ ಬಳಸಿ ಮಾತಾಡೋದು ಅಂದ್ರೆ ಐ ಡೋಂಟ್ ಲೈಕ್ ಇಟ್. ಏನಿದ್ರು ನೇರವಾಗಿ ಕೇಳು, ನೇರವಾಗಿ ಉತ್ತರ ಕೊಡ್ತೀನಿ. ಓಕೆ? ನಮ್ಮ ಅಣ್ಣ ಇಲ್ಲಿಗೆ ಯಾಕೆ ಬಂದಿದ್ದಾನೆ ಗೊತ್ತಾ? ಬಹಳ ದಿನ ಆಯ್ತು, ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದಿರ್ಬೇಕು. ಅಲ್ವೋ ಪೆದ್ದ, ಅವನ್ ಮಗಳ ಮದುವೆ ವಿಷಯ ಮಾತಾಡ್ಕೊಂಡು ಹೋಗೋಣ ಅಂತ. ಅದಕ್ಕೆ ನನ್ನೇನ್ ಮಾಡುವಂತೀಯಮ್ಮ? ನಿನಗೊಪ್ಕೆನಾ? ಅರ್ಜೆಂಟಾಗಿ ಉತ್ತರ ಕೊಡ್ಬೇಕಾ? ಹೌದು, ಅರ್ಜೆಂಟೆ. ಹಾಗಾದ್ರೆ ನಿನ್ ಸೋದರನ್ ಕಳಿಸು, ಅವ್ರಿಗೆ ಹೇಳ್ತೀನಿ. ಅದೇನ್ ಹೇಳ್ಬೇಕು ಅಂತಿದ್ಯೋ ನನ್ನ ಹತ್ರನೇ ಹೇಳ್ಬಾರ್ದಾ? ಅಮ್ಮ, ಅಪ್ಪನ ಹತ್ರ ಹೇಳೋ ವಿಷಯ ಅಪ್ಪನ ಹತ್ರನೇ ಹೇಳ್ಬೇಕು, ಅಮ್ಮನ ಹತ್ರ ಹೇಳೋ ವಿಷಯ ಅಮ್ಮನ ಹತ್ರನೇ ಹೇಳ್ಬೇಕು, ಹೆಂಡತಿ ಹತ್ರ ಹೇಳೋ ವಿಷಯ ಹೆಂಡತಿ ಹತ್ರನೇ ಹೇಳ್ಬೇಕು. ಇದು ಹೆಂಡತಿ ಅಪ್ಪನ ಹತ್ರ ಹೇಳೋ ವಿಷಯ ಅವ್ರನ್ನೇ ಕಳ್ಸು, ಹೇಳ್ತೀನಿ. ಅಪ್ಪ, ಸದ್ಯ ಅಷ್ಟಾದ್ರೆ ಹೇಳಿದೆಯಲ್ಲ, ಅಷ್ಟೇ ಸಾಕು. ಅಣ್ಣ, 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 ಗಣೇಶು ನಿನ್ ಕರೀತಿದ್ದಾನೆ. ನನ್ ಕರೀತಾನ? ಯಾಕೆ? ನೀನೇ ಹೋಗಿ ಕೇಳು. ನಂಜುಂಡ, ಅವನ ವಿಷಯದಲ್ಲಿ ನೀನ್ ಬಹಳ ಹುಷಾರಾಗಿರ್ಬೇಕು. ಅವನೀಗ ನಿಮ್ ಮನೇಲಿ ಓದ್ತಾ ಇದ್ದಿದ್ ಗಣೇಶ ಅಲ್ಲ. ಭಾವ, ಹೆಣ್ಣೆತ್ ಮೇಲೆ ಮುಗ್ದೋಯ್ತು. ಯಾರ್ಯಾರ ಹತ್ರ ಹೇಗ್ಯಾಗ ಮಾತಾಡ್ಬೇಕು ಅಂತ ತಾನಾಗೆ ಬರುತ್ತೆ. ಆದ್ರೂ ನಿನ್ನ ಮಗನ ಹತ್ರ ಸ್ವಲ್ಪ ಕಷ್ಟನೇ. ನಂಜುಂಡ, ಸರಸ್ವತಿ ಹುಟ್ಟಿದ ದಿವಸಾನೇ ಅವಳು ನಮ್ ಸೊಸೆ ಅಂತ ನಾವು ತೀರ್ಮಾನ ಮಾಡಿದ್ದಾಯ್ತು. ನಮ್ ಗಣೇಶ ಓದ್ತಿದ್ದಾಗ್ಲೇನೆ ನೀನ್ ಅವನ್ನ ಅಳಿಯ ಅಂತ ಆಧರಿಸಿ ವರ್ಷ ಅವನ ಹತ್ರ ಮಾತಾಡೋದಕ್ಕೆ ನೀನ್ ಯಾಕೆ ಹೆದರ್ಕೋತೀಯ? ಹೋಗು. ಆಗ್ಲಪ್ಪ. ಏನೋ ಏನೋ ಮಾತಾಡ್ಬೇಕು ಅಂತ ಹೇಳಿ ಕಳ್ಸಿದ್ರಂತೆ, ಶುರು ಮಾಡಿದ್ರ ನೀವು ಹುಡುಗಾಟನ? ಅಲ್ಲ ಮಾವ, ಮಾಮೂಲಿ ಹಾಗೆ ಮಾತಾಡ್ಸೋದ್ ಬಿಟ್ಟು ಹೀಗೆ ಹೋಗಿ ಬನ್ನಿ ಅಂತ ಮಾತಾಡ್ಸಿದ್ರೆ ಚೆನ್ನಾಗಿರುತ್ತಾ? ಗಣೇಶು, ನೀನು ಮಾಮೂಲ ಕೆಳಗಡೆ ಬಂದು ನನ್ ಮಾತಾಡ್ಸಿದ್ರೆ ನಾನು ಹಾಗೆ ಮಾತಾಡ್ತಿದ್ದೆ. ಅದು ಬಿಟ್ಟು ನೀನ್ ನನ್ನ ಇಂಟರ್ವ್ಯೂ ಕರೆಯ ಹೇಳಿ ಕಳಿಸ್ಬಿಟ್ಟಿಯಲ್ಲಪ್ಪ. ಹಾಗೇನಿಲ್ಲ, ಎಲ್ರೆದ್ರಿಗೂ ಮಾತಾಡೋ ವಿಷಯ ಅಲ್ಲ ಅಂತ ಹೇಳಿ ಕಳಿಸ್ದೆ. ಲೆಟ್ ಮಿ ಕಮ್ ಟು ದ ಪಾಯಿಂಟ್. ನೀವು ಬಂದಿರೋ ವಿಷಯ ಅಮ್ಮ ತಿಳಿಸಿದ್ಲು. ಸರ್ಸುನ ಮದುವೆ ಮಾಡ್ಕೊಳ್ಳೋದ್ರಲ್ಲಿ ನಂದು ಯಾವ ಅಭ್ಯಂತರನೂ ಇಲ್ಲ. ಬಟ್ ಒನ್ ಕಂಡೀಷನ್. ಸರ್ಸು ನಮ್ಮ ಅಪ್ಪ ಅಮ್ಮನ ತರ ದೇವರು ದಿಂಡ್ರು ಪೂಜೆ ಪುನಸ್ಕಾರ ಅನ್ಕೊಂಡು ಕಂಡ್ ಕಲ್ಲುಗಳಿಗೆಲ್ಲ ಕೈ ಮುಕ್ಕೊಂಡು ಮನೆನ ದೇವಸ್ಥಾನ ಮಾಡಬಾರ್ದು. ಐ ಡೋಂಟ್ ಲೈಕ್ ಇಟ್. ನಾನು ಮದುವೆ ಆಗೋ ಹುಡುಗಿ ಈಗಿನ ಕಾಲಕ್ಕೆ ತಕ್ಕ ಹಾಗೆ ನನ್ನ ಟೇಸ್ಟ್ ಪ್ರಕಾರ ಇರಬೇಕು. ಈ ಸತಿ ಸಾವಿತ್ರಿ ಅನಸೂಯ ಮೆಥಡ್ ನನಗಿಷ್ಟ ಆಗಲ್ಲ. ಸರಸ್ವತಿ, ಸರಸ್ವತಿ, ಬಟ್ಟೆ ಬರೆಲ್ಲ ಪ್ಯಾಕ್ ಮಾಡ್ಕೊಮ್ಮ. ನಡಿ, ಊರ್ ಹೊರಡೋಣ. ಯಾಕಪ್ಪ? ಹೋಗ್ತಾ ಎಲ್ಲ ವಿವರಾಗಿ ಹೇಳ್ತೀನಿ, ಮೊದಲಿನಿಂದ ಹೊರಡೋಣ. ನಡಿ. ಯಾಕೆ? ಏನಾಯ್ತಣ್ಣ? ಈ ಮದುವೆ ನಡೆಯುವುದಿಲ್ಲಮ್ಮ. ಹಾಗಂತ ಗಣೇಶ ಹೇಳಿದ್ನಾ? ಬಾಯಿ ಬಿಟ್ಟು ಹೇಳಿಲ್ಲಮ್ಮ. ಹೋಗು ಅಂತ ಹೇಳಲಾರ್ದೆ ಹೊಗೆ ಇಟ್ಟ ಅಷ್ಟೇ. ಏನ್ ನಡೀತು ಅಂತ ಸ್ವಲ್ಪ ಸರಿಯಾಗಿ ಹೇಳಯ್ಯ. ಏನ್ ಹೇಳಿ ಏನು ಪ್ರಯೋಜನ ಭಾವ? ನಿನ್ನ ಕುಮಾರ ಕಂಠೀರವನಿಗೆ ಗೃಹಿಣಿಯಾಗಿ ಮಾಡೋ ಹೆಣ್ಣು ಬೇಡವಂತೆ, ಮಾಡನ್ ಗರ್ಲ್ ಬೇಕಂತೆ. ಮಾಡನ್ ಗರ್ಲ್ ನಮ್ಮ ಮಕ್ಕಳು ಚೆನ್ನಾಗಿ ಮಂಗಳಾರತಿ ಆಯ್ತಲ್ಲ. ನಡೆಯಮ್ಮ, ಹೊರಡೋಣ. ಅವ್ರು ಹೇಳಿದ್ರಲ್ಲಿ ತಪ್ಪೇನಿದೆಯಪ್ಪ? ಮದ್ವೆ ಆದ್ಮೇಲೆ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಗೋಳು ಹಿಡ್ಕೊಳ್ದೆ ಸದ್ಯ ಮದ್ವೆ ಮುಂಚೆನೆ ಹೇಳ್ತಿದಾರಲ್ಲ. ಸರ್ಸು, ಅದೆಲ್ಲ ನಿನ್ಗೆ ಅರ್ಥವಾಗುದಿಲ್ಲಮ್ಮ. ಇಲ್ಲಿ ಬರೋಕ್ ಮುಂಚೆನೆ ಹೀಗೆಲ್ಲ ಆಗತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಗೊತ್ತಿದ್ದು ನೀನ್ ಕರ್ಕೊಂಬಂದೆ ನೋಡು. ಅದು ನನ್ ತಪ್ಪಮ್ಮ, ನನ್ ತಪ್ಪು. ಹಾಗಾದ್ರೆ ಈ ಮದ್ವೆ ಬೇಡ ಅಂತ ನೀನು ತೀರ್ಮಾನ ಮಾಡ್ಬಿಟ್ಟಿಯಣ್ಣ? ಗೌರಿ, ഇരുಳು ಕಂಡು ಬಾವಿಲಿ ಯಾರು ಹಗಲಿ ಬೀಳ್ತಾರೆ ನಮ್ಮ. ಸರ್ಸು ನನ್ ತವರಿನ ಬೆಳಕು. ಇವಳು ನನ್ ಮನೆ ಬೆಳಗ್ಬೇಕು ಅನ್ನೋದೇ ನನ್ನ ಆಸೆ. ಇದೊಂದು ಆಸೆ ನೆರವೇರಿಸ್ಕೊಡೋಣ. ಅಪ್ಪ, ನಾನ್ ಮದ್ವೆ ಅಂತ ಆದ್ರೆ ಅವ್ರನ್ನೇ. ಮದುವೆ ಅನ್ನೋದು ಬಲವಂತವಾದ ವಿಷಯ ಅಲ್ಲಮ್ಮ.
ಗಂಡ ಹೆಂಡತಿ ಮನಸ್ಸು ಹಾಲು ಜೇನಾಗಿದ್ರೆ ಸಂಸಾರದಲ್ಲಿ ಸುಖ ಸಂತೋಷ ನೆಮ್ಮದಿ. ಅದ್ ಹೆಣ್ಣಿನ ಕೈನಲ್ಲಿದೆಯಪ್ಪ. ಹೆಂಡತಿ ಆದವಳು ಮನಸ್ಸು ಮಾಡಿದ್ರೆ ಎಂಥ ಗಂಡನ್ ಬೇಕಾದ್ರೂ ಒಳ್ಳೆ ದಾರಿಗೆ ತರಬಹುದು. ಆ ನಂಬಿಕೆ ನನಗಿದೆಯಪ್ಪ. ನಂಜುಳ, ನಮ್ದು ನಿಮ್ದು ಏನಿದೆಯೋ ನಡೆಯೋದೆಲ್ಲ ಆ ದೇವ್ರ ಮನಸ್ಸಿನಲ್ಲಿ ಹಾಗೇನೆ. ಸರಿ ಬಾಬಾ, ಮದ್ವೆ ಆಗೋ ಹುಡುಗಿ ಅವಳೇ ಒಪ್ಕೊಂಡ್ಮೇಲೆ ನಮ್ದೇನಿದೆ, ದೇವ್ರ ಇಚ್ಛೆ ಇದ್ದಂತೆ ನಡೀಲಿ. ದೇವ್ರ ಸಮಾನ, ಶೂಟ್ ಮಾಡಬೇಡಿ. ಸರ್ಸು, ಸರ್ಸು, ಹತ್ರ ಹೋಗ್ಬೇಡ ಸರ್ಸು. ವಿಘ್ನೇಶ್ವರ, ಗಣೇಶ. ಸರ್ಸು, ಸರ್ಸು. ವಿನಾಯಕ, ದಾರಿ ಬಿಡಪ್ಪ, ಹೊರಟೋಗಪ್ಪ. ನೋಡಿದ್ರ, ಗಣಪತಿ ನಮ್ಗೆ ಆಶೀರ್ವಾದ ಮಾಡೋಕ್ಕೆ ಈ ರೂಪದಲ್ಲಿ ಬಂದಿದ್ದ ಅಂತ ಕಾಣಿಸುತ್ತೆ. ನಾನ್ ಕೈ ಮುಗಿದ ತಕ್ಷಣ ಹೇಗೆ ಹೋಗ್ಬಿಟ್ಟ? ಸರ್ಸು, ಅದು ಹೋಗಿದ್ದು ನೀನ್ ನಮಸ್ಕಾರ ಮಾಡಿದ್ದಕ್ಕಲ್ಲ, ಗುಂಡಿನ ಸದ್ ಕೇಳಿ. ನೋಡು, ಕಣ್ಣು ಮೃಗಗಳಿಗೆಲ್ಲ ದೇವರು ದಿಂಡ್ರು ಅಂತ ಕರೆಯೋದು ನನ್ಗೆ ಇಷ್ಟ ಆಗಲ್ಲ. ಐ ಡೋಂಟ್ ಲೈಕ್ ಇಟ್. ಸರಿಪ್ಪ, ಇನ್ಮೇಲೆ ಹಾಗೆಲ್ಲ ಹೇಳೋಲ್ಲ. ಸಾರಿ ಸಾರಿ ಸಾರಿ. ಹೋಗೋಣವಾ? ಹಾಲ ಬಿಡ್ರಿ. ಬಿಡಕ್ಕಲ್ಲ ಕಣೆ, ನಿನ್ ಮದುವೆ ಮಾಡ್ಕೊಂಡಿರೋದು. ಬಿಡ್ತಿರೋ ಇಲ್ಲ ಕೂಕೊಳ್ಳ? ಕೂಕೋ. ಇಲ್ಲಿ ಕೂಕೊಂಡ್ರೆ ನಿಮ್ ಅತ್ತೆ ಬರೋದಿಲ್ಲ. ಇದು ಕಾಡು, ಹುಲಿ ಸಿಂಹನೇ ಬರೋದು. ನೀವೇನಾ ಹುಲಿಗಿಂತ ಕಮ್ಮಿ ಇಲ್ಲ ಬಿಡಿ. ಯು ಆರ್ ಕರೆಕ್ಟ್. ನಾನ್ ಹುಲಿ, ಹೆಬ್ಬುಲಿ, ಹಸಿದ ಹೆಬ್ಬುಲಿ. ನನ್ನ ಆಹಾರ ಏನು ಗೊತ್ತಾ? ಹಾಲು. ನೀನು. ಅಯ್ಯೋ ಬಿಡ್ರಿ. ಥ್ಯಾಂಕ್ ಯು ಕರೆಂಟ್, ತುಂಬಾ ಅನುಕೂಲ ಮಾಡ್ಕೊಟ್ಟೆ. ಬಿಡ್ರಿ, ತಮ್ಮ ಹೇಳ್ತೀನಿ. ಬಿಡ್ರಿಪ್ಪ, ಬಿಡಿಪ್ಪ. ಅಯ್ಯೋ ದೇವ್ರೇ. ನೀನ್ ಒಳ್ಳೆ ಲವ್ ಮಾಡೋ ಹೊತ್ನಲ್ಲಿ ದೇವ್ರನ್ನ ಜ್ಞಾಪಿಸ್ಕೊಂಡು ನಾನು ಮೂಡೇ ಹಾಳು ಮಾಡ್ಬಿಟ್ಟೆ. ಬೆಳಕಿಲ್ಲ, ಇಲ್ಲಿದೆ ನಿಮ್ಗೆ ಸರಿಯಾಗಿ ಉತ್ತರ ಕೊಡ್ತಾ ಇದ್ದೆ. ಈಗ್ಲೂ ಏನು, ದೀಪಕ ರಾಗದಲ್ಲಿ ನಿನ್ ದೇವ್ರನ್ನ ಬೇಡ್ಕೋ, ಬೆಳಕ್ ಕೊಡ್ತಾನೆ. ನಂಬಿಕೆ ಇದ್ರೆ ಕೊಟ್ಟೆ ಕೊಡ್ತಾನ್ರಿ. ಸ್ವಾಮಿ, ಫೀಸ್ ಕೆಟ್ಟೋಗೈತೆ, ಕ್ಯಾನ್ಲಿಕ್ಕೆ ಬನ್ನಿ. ನೋಡಿದ್ರ, ನಮ್ ದೇವ್ರ ಶಕ್ತಿನ ಬೆಳಕ್ ಬಂದೇ ಬಿಡ್ತು. ಬೆಳಕ್ ತಂದಿದ್ದು ನಿಮ್ ದೇವ್ರಲ್ಲ, ನಮ್ ಮೇಟಿ. ನೋಡ್ ಸರ್ಸು, ನೀನು ಪ್ರತಿಯೊಂದಕ್ಕೂ ಪದೇ ಪದೇ ದೇವ್ರು ದೇವ್ರು ಅಂತಿದ್ರೆ ಐ ಗೆಟ್ ಇರಿಟೇಟೆಡ್. ಐ ಡೋಂಟ್ ಲೈಕ್ ಆಲ್ ದೀಸ್ ಥಿಂಗ್ಸ್. ಇಷ್ಟು ಸಣ್ಣ ವಿಷಯಕ್ಕೆ ಯಾಕ್ರಿ ನಿಮ್ ಮುಖನ ಇಷ್ಟು ದಪ್ಪ ಊದಿಸ್ಕೊತೀರಾ? ನಿಮ್ ಮುದ್ದು ಮುಖಕ್ಕೂ ಈ ಕೋಪಕ್ಕೂ ಒಂಚೂರು ಸರಿ ಹೊಂದಲ್ಲ. ನಾವು ಬಂದಿರೋದು ಹನಿಮೂನ್ಗೆ. ಸ್ವಲ್ಪ ನಗ್ಬಾರ್ದೆ? ನಾವ್ ಯಾಕೆ ಬಂದಿರೋದು ಹನಿಮೂನ್ಗೆ? ಏನ್ ಹಾಗಂದ್ರೆ? ಏನ್ ತಂದಿದೆಯೋ? ತೋರೋದಕ್ಕೆ ಏನೇ ಆಗಿದೆ, ಬರೀ ಪಲ್ಯ. ಅಯ್ಯ ನನ್ನ ಮಗನೇ, ಯೋಚನೆ ಮಾಡ್ಬೇಡ. ನನ್ನ ಹತ್ರ ಪೂರ್ತಿ ಚಪಾತಿನೇ. ನನ್ನ ಮನೇಲಿ ತರಕಾರಿ ಇಲ್ಲ, ನಿನ್ ಮನೇಲಿ ಹಿಟ್ಟಿಲ್ಲ.
ನಾನ್ ಚಪಾತಿ ನೀ ಪಲ್ಯ ಆಗಿದೆ ಕಾಂಬಿನೇಷನ್. ಈ ಎರಡೂ ಸೇರ್ಬಿಡ್ತು ಅಂದ್ರೆ ನಮಗೂ ಹೊಟ್ಟೆ ತುಂಬಿ ಬೇರೆಯವ್ರಿಗೂ ಹೊಟ್ಟೆ ತುಂಬಾ ತಿನ್ನಿಸಬಹುದು. ನೀ ಏನೇ ಹೇಳೋ ಪಾತು, ಕಾಲ ತುಂಬಾ ಕೆಟ್ಟ ಹೋಯ್ತು ಕಣ. ಕಾಲ ಕೆಟ್ಟಿಲ್ವೋ ಸೀಕು, ಜನಗಳ ನಡವಳಿಕೆ ಕೆಟ್ಟೋಯ್ತು ಕಣ. ಅಲ್ಲ, ನಮ್ಮ ಮಾಜಿ ಯಜಮಾನ ಈಶ್ವರ ಅಂದ್ರೆ 20 ಕೊಡ್ತಿದ್ದ, ನಟರಾಜ ಅಂದ್ರೆ 40 ಕೊಡ್ತಿದ್ದ, ಆಂಜನೇಯ ಅಂದ್ರೆ 60 ಕೊಡ್ತಿದ್ದ, ನಾರಾಯಣ ಅಂದ್ರೆ 100 ಕೊಡ್ತಿದ್ದ. ಈ ನನ್ನ ಮಗ ಫಾರಿನ್ಗೂ ಹೋಗಿ ಅರ್ಧದಲ್ಲೇ ರಿಟರ್ನ್ ಆಗಿ ಬಂದವನು. ಯಮಧರ್ಮರಾಯ ಅಂದ್ರೂ 8 ಆಣೆ ಕೊಡೋದಿಲ್ವಲ್ಲೋ. ಸರಿಯಾಗಿ ಹೇಳ್ದೆ ನೀನು. ನನ್ನ ಹೆಂಡತಿಗೆ 3 ತಿಂಗಳಾಯ್ತು ಕಣೆ ಒಂದು ಔಕ್ಯತೆ ಕೊಟ್ಟು. ಹತ್ರ ಹೋದ್ರೆ ಸಾಕು, ಮೂತಿನ ತಿವುದು 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 ಬಿಡ್ತಾಳೆ. ಯೋಚನೆ ಮಾಡಬೇಡ, ಒಂದು ಮ್ಯಾಕ್ಸಿ ಹೊಲ್ಸ್ಕೊಟ್ಟೆ ಹತ್ರ ಹೋಗುವಂತೆ. ರೌಕೆಗೆ ಕಾಸಿಲ್ಲ, ಇನ್ನು ಮ್ಯಾಕ್ಸಿ ಬೇರೆ ಹೊಲ್ಸ್ಕೊಡ್ತಂತೆ. ಮ್ಯಾಕ್ಸಿನ ಗುಗ್ಗು, ಮ್ಯಾಕ್ಸಿ ಏನ ಬರೀ ಏರ್ ಕಂಡೀಷನ್ ಫ್ರಾಕ್ಷರ್ ಹೊಲ್ಸುವಂತೆ. ನನ್ನ ಪ್ಲಾನಿನ ಕೈಲ ತಯಾರಾಗ್ತಾ ಇದೆ, ನೋಡ್ತಾ ಇರು. ರಾಹು ಕಾಲದಲ್ಲೇ ಉಡಾಯಿಸ್ತೀನಿ. ಇಡೀ ವಿಶ್ವವೇ ಉದುರು ಅಲ್ಲಾಡಿ ಹೋಗ್ಬಿಡ್ಬೇಕು. ಮೊದಲು ಚಪಾತಿ ಉಡಾಯಿ ತಗ. ತಾತ ಕಾಫಿ. ಯಾರ ತಾತ? ನೀವೇ. ನಾನು ನಿನ್ನ ತಾತ ಅಲ್ಲ? ಅಯ್ಯಯ್ಯಯ್ಯ, ಕೈ ತೆಗಿರಿ. ನನಗಲ್ಲ, ನಾಳೆ ಹುಟ್ಟೋ ನಿಮ್ಮ ಮೊಮ್ಮಗುಗೆ. ಹೌದೇನೆ? ಹಾ, ಅಂದ್ರೆ ನಮ್ ಗಣೇಶನಿಗೆ ಒಬ್ಬ ಪುಟ್ಟ ಗಣೇಶ ಹುಟ್ಟಾನೆ. ಹೌದಂದ್ರೆ ಕಾಫಿ ತಗೊಳ್ಳಿ. ನಮ್ ಗಣೇಶ ಹುಟ್ಟಿದಾಗ ನಮ್ಗೊಪ್ಪತ್ತು ಗಂಜಿಗೂ ಗೊತ್ತಿರ್ಲಿಲ್ಲ. ಆದ್ರೆ ಈಗ ಆ ದೇವ್ರು ಹೇಗಿದ್ದವ್ರನ್ನ ಹೇಗ್ ಮಾಡ್ಬಿಟ್ಟ ನೋಡಿದ್ರ. ಅಂತೂ ನೀನು ಆದಷ್ಟು ಬೇಗ ಅಜ್ಜಿ ಆಗ್ಬಿಡ್ತೀಯ. ನೋಡ, ನೀನ್ ಅಜ್ಜಿ ನಾನು ತಾತ ಆಗೋಕ್ ಮುಂಚೆ ಒಂದೇ ಒಂದು ಸಲ ಗಂಡ ಹೆಂಡತಿ ಆಗೋಣ. ಹೋಗಿ ಅಂದ್ರೆ ನಾಚ್ಕೊಂಡ್ರು ಎಷ್ಟು ಚೆನ್ನಾಗಿ ಕಾಣುತ್ತೆ ನೀನು. ರಾಯರೇ, ಸಂಪ್ರದಾಯದ ಪ್ರಕಾರ ಮಗುನ ತಂದೆ ತೊಡೆ ಮೇಲೆ ಮಲಗಿಸಿ ನಾಮಕರಣ ಮಾಡ್ಬೇಕು. ಕರೀರಿ ನಿಮ್ಮ ಮಗನ್ನ. ಗಣೇಶ, ಗಣೇಶ ಬಾಳ ಕೂತ್ಕೋ. ನಿಮ್ ಪಾಡಿ ನೀವು ಮಾಡ್ಕೊಳ್ಳಿ, ನಾನ್ಯಾಕೆ ಬರ್ಬೇಕು? ಶಾಸ್ತ್ರಿಗಳು ಕರಿತಾ ಇದಾರೆ ಪಾಪ. ಈ ಮಗು ಜಾತಕ ತುಂಬಾ ಪ್ರಶಸ್ತವಾಗಿದೆ. ಗಣೇಶ್ ರಾಯರೇ, ನಿಮ್ ಮಗ ಸಾಧಾರಣನಲ್ಲ, ದೈವಾಂಶ ಸಂಭೂತ, ಆ ವಿನಾಯಕರ ವರಪ್ರಸಾದ. ಈ ಮಗು ಜಾತಕ ಪ್ರಕಾರ ವಿ ಅಥವಾ ಗ ಈ ಅಕ್ಷರದಿಂದ ಪ್ರಾರಂಭವಾಗಿ ಹೆಸರಿಡಬೇಕಾಗುತ್ತೆ. ಹಾಗಾದ್ರೆ ವಿನಾಯಕ ಅಂತಲೇ ಇಟ್ಬಿಡಿ ಸ್ವಾಮಿ. ವಿನಾಯಕ, ವಿಘ್ನೇಶ್ವರ, ವಕ್ರತುಂಡ. ನನಗಂತೂ ಚಿಕ್ಕ ವಯಸ್ಸಿಂದ ಈ ಹೆಸರು ಕೇಳಿ ಕೇಳಿ ತಲೆ ಚಿಟ್ಟಿಡಿದು ಹೋಗಿದೆ. ಯಾಕೋ ಹಾಗಂತೀಯ? ನಿನ್ ಹೆಸರೇನು ಫಾರಿನಿಂದ ಎಳೆದು ಬಂತೇನು? ನಿನ್ ಹೆಸರು ಗಣೇಶ ಅಂತ. ನಾನು ಅದನ್ನೇ ಹೇಳ್ತಿರೋದು. ನಾನು ಗಣೇಶ, ನನ್ನ ಮಗ ವಿನಾಯಕ, ಅವನ ಮಗ ಗಜಾನನ, ಅವನ ಮಗನಾದ್ರೆ ಗಜಕರ್ಣ. ನಮ್ದೇನ ಆನೆಗಳ ವಂಶನೇ? ಏ ಶಾಸ್ತ್ರಿಗಳೇ, ಗಾ ಬೇಕು ಅನ್ನೋ ಆಗಿದ್ರೆ ಗೌತಮ್ ಅಂತೇಳಿ, ಬಿ ಬೇಕು ಅನ್ನೋ ಆಗಿದ್ರೆ ವಿನಯ್ ಅಂತೇಳಿ. ಲಕ್ಷಣವಾಗೂ ಇರುತ್ತೆ, ಮಾಡರ್ನ್ ಆಗೂ ಇರುತ್ತೆ. ಅವನ ಮಾತಿಗೆ ನಾವ್ ಯಾಕೆ ಅಡ್ಡಿ ಮಾಡ್ಬೇಕು? ವಿನಯ ಅಂತಲೇ ಇಟ್ಬಿಡಿ. ಆಗೋದು. ಗಣೇಶ್ ರಾಯರೇ, ನಿಮ್ ಮಗನ್ ಕಿವಿಯಲ್ಲಿ ವಿನಯ ಅಂತ 3 ಸಲ ಹೇಳಿ. ವಿನಯ್, ವಿನಯ್. ನೋಡಿದೆ ವಿನಯ, ಕಾರ್ಯ ಚೆನ್ನಾಗಿದೆ. ವಿನಯ್ ಬಾಮರಿ ಬಾಬಾ, ಸ್ಪೀಡು ಸ್ಪೀಡು ಸ್ಪೀಡು. ಬ್ರೇಕ್ 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 ಬ್ರೇಕ್. ಹೋಗೋ, ಸ್ವಲ್ಪ ಕುಡಿಮಾ. ಜಾಣ ಮರಿಯಲ್ಲ, ಸ್ವಲ್ಪ ವಿನಯ್,
ಏನ್ ಮಾಡ್ತಾ ಇದೀಯಾ? ಓ, ತಾತ ಜೊತೆ ಕಾರ್ ಬಿಡ್ತಾ ಇದೀಯೋ? ಇಲ್ಲೋಡು, ನಿನ್ಗೆ ಏನ್ ತಂದಿದ್ದೀನಿ? ಡ್ರಮ್ ಮಾಸ್ಟರು, ಕರಡಿ, ಇಲ್ಲೋಡು ಜೂನ್ ನಾಯಿ, ಪಾಪು, ಯಾವ್ದು ಬೇಕು ನಿನ್ಗೆ? ತಗೊಳ, ತಗೋ. ಎಷ್ಟು ಮುದ್ದಾಗಿದೆ ನೋಡು. ಪಪ್ಪ, ಗಣೇಶ ಬೊಮ್ಮೆ ಬೇಕು. ಹುಟ್ಟಕ್ಕಿಲ್ಲ, ಬೆಳೆಯಕ್ಕಿಲ್ಲ, ಅವನಿಗೆ ಹೇಳ್ಕೊಟ್ಬಿಟ್ರಾ? ಇಲ್ಲೋಡು, ಯಾವ ಗೊಂಬೆ ಇದೆಯೋ ಅದ್ರ ಜೊತೆ ಆಟ ಆಡು. ಅದು ಬೇಕು ಇದು ಬೇಕು ಹೊಡಿತೀರಷ್ಟೇ. ವಿನಯ ಇಲ್ಲಿ? ಅತ್ತೆಯವ್ರ ಜೊತೆ ಮಲಗಿದ್ದಾನೆ. ಬೆಳಿಗ್ಗೆ ನೀವು ಬೈದಾಗ್ಲಿಂದಲೂ ತುಂಬಾ ಮಂಕಾಗಿದ್ದಾನೆ. ಊಟ ಕೂಡ ಮಾಡಿಲ್ಲ. ಯಾಕ್ರಿ ಹೀಗೆಲ್ಲ ಮಾಡ್ತೀರಾ? ನಾನೇನ್ ಮಾಡ್ಲಿ ಸರ್ಸು? ಈ ಪೂಜೆ, ದೇವ್ರು, ದೇವಸ್ಥಾನ ಅಂದ್ರೆ ನನ್ಗೊಂಥರ ಆಗುತ್ತೆ. ಐ ಗೆಟ್ ಇರಿಟೇಟೆಡ್. ಆ ಸಮಯದಲ್ಲಿ ನಾನು ಏನ್ ಮಾಡ್ತೀನಿ, ಏನಾಗ್ತೀನಿ ಅಂತ ಅರ್ಥ ಆಗೋದಿಲ್ಲ. ಇಟ್ಸ್ ಆಲ್ ರೈಟ್ ಸರ್ಸು. ಇನ್ಮೇಲೆ ಈ ರೀತಿ ಆಗದ ಹಾಗೆ ಹುಷಾರಾಗಿರ್ತೀನಿ. ಓಕೆ? ಏನಮ್ಮ? ಇಲ್ಲಿ ನೋಡಿ ಅತ್ತೆ, ನಿಮ್ಮ ಮಗ ಪೂಜೆ ಮಾಡ್ತಿದ್ದಾರೆ. ಅಯ್ಯೋ ಅತ್ತೆ, ನೋಡಿದ್ರಾ? ಸರ್ಸು, ಏನಾಯ್ತು? ಅತ್ತೆಯವರು ನಿಮ್ಮತ್ತೆ ಏನ್ರಿ, ಸಾಯಂಕಾಲ ಬೇಗ ಬಂದ್ಬಿಡ್ತೀರಾ? ಚುಟ್ ಹೋಗೋಣ. ಯಾರೋ ಮೀಟಿಂಗ್ ಇದೆ, ಮುಗಿದ್ರೆ ಬಂದ್ಬಿಡ್ತೀನಿ. ಏನ್ ಮಾಡೋದು? ಇನ್ನೊಂದು ವಿನಯ್, ತಾತ ಮೇಲೆ ಸವಾರಿ ಮಾಡ್ತಾ ಇದ್ಯಪ್ಪ. ಹೋಗಿ ಆಟ ಆಡ್ಕೊ. ಟಾಟ ಮಾಡಮ್ಮ. ಕೂತ್ಕೊಳ್ಳೋ. ಓನ್ ಮಾಡೋಣ ಈಗ. ತಾತ ಹೋದ್ರು ಗಣೇಶ ಪೂಜೆ ಮಾಡೋಣ. ತಾತನು ಮೊಮ್ಮಗನ ಪೂಜೆ ಮಾಡ್ತೇರಿ, ಬೋರ್ಟ ತಂದ್ಕೊಡ್ತೀನಿ. ಇವತ್ತು ನಿನ್ಗೆ ಹೊಸ ಶ್ಲೋಕ ಹೇಳ್ಕೊಡ್ತೀನಿ. ಕೈ ಮುಕ್ಕೊಂಡು ಪೂಜೆ ಮಾಡ್ಬೇಕು. ಕೈ ಮುಕ್ಕು. ಗಜಾನನಂ ಭೂತ ಗಣಾಧಿಸೇವಿತಂ ಕಪಿತ್ಥ ಜಂಬೂ ಫಲಸಾರ ಭಕ್ಷಿತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ವರ್ಕರ್ಸ್ ಯೂನಿಯನ್ ಲೀಡರ್ಸು ತಮ್ಮನ್ನು ನೋಡಕ್ ಬಂದಿದ್ದಾರೆ. ಕಳಿಸ್ಕೊಡಿ. ಸರಿ, ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ಏನ್ರಿ ವಿಷಯ? ಸರ್, ಪ್ರತಿ ವರ್ಷ ಗಣಪತಿ ಹಬ್ಬದ ಮುಂಚೆನೆ ಬೋನಸ್ ಕೊಡ್ತಿದ್ರಿ. ನಿನ್ನೆ ಸಂಬಳ ತಗೊಂಡ್ರಿ ತಾನೆ? ತಗೊಂಡ್ವಿ ಸರ್. ಆಗ್ಲೇ ಗೊತ್ತಾಗಿದ್ದು ಬೋನಸ್ ಇಲ್ಲ ಅನ್ನೋ ವಿಷಯ. ಗೊತ್ತಾದ್ಮೇಲೆ ಯಾಕೆ ಬಂದ್ರಿ? ಈ ವರ್ಷ ಬೋನಸ್ ಇಲ್ಲ, ನೀವು ಹೋಗಿ. ಸರ್, ಯಾವ ಸಮಯದಲ್ಲಿ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತ್ರಿ. ಯು ಕ್ಯಾನ್ ಗೋ ನಾವ್. ನಾನು ಮಾತು ಹೇಳ ಗಣೇಶ್. ಹೇಳಿ. ಎಲ್ರು ಹೇಳೋದನ್ನ ಕೇಳಕ್ ತಾನೆ ನಾನಿರೋದು. ಬ್ಯಾಂಕಲ್ಲಿ ಸುಮಾರು 6 ಲಕ್ಷ ರೂಪಾಯಿ ಇದೆ. ಅದನ್ನ ಇಟ್ಕೊಂಡು ಬೋನಸ್ ಕೊಡದೆ ವರ್ಕರ್ಸ್ ನಾವ್ ಎದುರು ಹಾಕೊಂಡ್ರೆ ನಾಳೆ ಫ್ಯಾಕ್ಟ್ರಿಲಿ ಅವ್ರ ಕೈಲಿ ಕೆಲಸ ಮಾಡ್ಸೋಕ್ ತೊಂದರೆ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ಮಿಸ್ಟರ್ ಗೋಪಣ್ಣ, ಬ್ಯಾಂಕ್ ನಲ್ಲಿ ದುಡ್ಡಿರೋದು ಕೇಳಿದವ್ರಿಗೆಲ್ಲ ಕೇಳ್ದಾಗಲೆಲ್ಲ ಕೊಡೋಕಲ್ಲ. ನಾನ್ ಕಂಡು ಹಿಡಿದಿರೋ ಲೇಟೆಸ್ಟ್ ಫಾರ್ಮುಲಾ ಅಪ್ರೂವ್ ಆಗಿ ಬಂದಿದೆ. ಅದನ್ನ ಮಾರ್ಕೆಟಿಂಗ್ ಮಾಡೋದಕ್ಕೆ ನನಗೆ 10 ಲಕ್ಷ ರೂಪಾಯಿ ಬೇಕು. ಐ ನೀಡ್ 10 lakhs. ಅದನ್ನ ಇವ್ರ ತಾತ ಕೊಡ್ತಾನ?
ಇದನ್ನೆಲ್ಲ ನಿಮ್ಗೆ ಹೇಳಿ ಏನ್ ಪ್ರಯೋಜನ? ಹೀಗೆಲ್ಲ ನಿಮ್ಗೆ ರೂಢಿ ಮಾಡಿಸಿದಾರಲ್ಲ ನಮ್ಮಪ್ಪ, ಅವ್ರಿಗೆ ಬುದ್ಧಿ ಹೇಳ್ಬೇಕು. ಅದಿರ್ಲಿ, ಬ್ಯಾಂಕಲ್ಲಿ ಎಷ್ಟು ದುಡ್ಡಿದೆಯೋ ಅದನ್ನ ಡ್ರಾ ಮಾಡ್ಕೊಂಡ್ ಬನ್ನಿ. ಓಕೆ, ಯು ಕ್ಯಾನ್ ಗೋ. ಸರಿ. ಸರ್ಸು, ಬಂದೆ. ನೋಡು, ಈ ದುಡ್ಡೆಲ್ಲ ಹುಷಾರಾಗಿ ಒಳಗಡೆ ಇಡು. ಹ್ಮ್? ಹಲೋ ಮಿಸ್ಟರ್ ಅರವಿಂದ್, ನಾನ್ ಕಣೋ ಗಣೇಶ್ ಮಾತಾಡ್ತಿರೋದು ಬೆಂಗಳೂರಿಂದ. ಹವಾಯು ಅಲ್ಲೋ ಗಣೇಶ, ಎಷ್ಟು ದಿವಸ ಆಯ್ತಾ ನೀನ್ ನೋಡಿ? ಅದೆಲ್ಲ ಇರ್ಲೋ, ಅರ್ಜೆಂಟಾಗಿ ನಿನ್ನ ಒಂದು ಹೆಲ್ಪ್ ಆಗ್ಬೇಕಲ್ಲ ಈಗ. ಏನಪ್ಪ ಅಂತ ಹೆಲ್ಪ್? ಅದೆಲ್ಲ ಫೋನಲ್ಲಿ ಮಾತಾಡೋಕ್ಕಾಗಲ್ಲ. ನಾನೇ ಪರ್ಸನಲ್ ಕಲ್ಕತ್ತಾಗ ಬರ್ತೀನಿ, ಡೀಟೇಲ್ ಆಗಿ ಮಾತಾಡೋಣ. ಓಕೆ ಓಕೆ, ಯಾವಾಗಾದ್ರೂ ಬಾರಯ್ಯ. ವೆಲ್ಕಮ್. ಬಾಯ್. ಫ್ಯಾಕ್ಟ್ರಿ ಶುರುವಾಗಿ 25 ವರ್ಷ ಆಯ್ತು. ಇದುವರೆಗೂ 1 ವರ್ಷನೂ ವರ್ಕರ್ಸ್ಗಳಿಗೆ ಬೋನಸ್ ಕೊಡೋದು ತಪ್ಪಿಲ್ಲ. ಈ ವರ್ಷ ಬೆಳ್ಳಿ ಹಬ್ಬ, ಪ್ರತಿಸಲಕ್ಕಿಂತ ಹೆಚ್ಚಿಗೆ ಸಿಗತ್ತೆ ಅಂತ ಎಲ್ಲರೂ ನಿರೀಕ್ಷಿಸಿದ್ರು. ಆದ್ರೆ ನಿನ್ ಮಗ ಎಲ್ರಿಗೂ ನಿರಾಶೆ ಮಾಡ್ಬಿಟ್ಟ. ಅದಕ್ಕೆ ಅಂತ ಬ್ಯಾಂಕಲ್ಲಿ ಇಟ್ಟಿದ್ದ ಹಣನ ನನ್ ಕೈಲೇ ಡ್ರಾ ಮಾಡಿ ತಗೊಂಡು ಬಂದ್ಬಿಟ್ಟಿದ್ದಾನೆ. ಮುಟ್ಟಾಳ, ಈಚೀಚೆಗೆ ಅವನ ನಡವಳಿಕೆನೆ ಬದಲಾಗ್ತಾ ಇದೆ. ನಾನು ಅವನು ಬುದ್ಧವಾದ ಹೇಳ್ತೀನಿ ಗೋಪಣ್ಣ. ಅಲ್ಲ ರಾಮಯ್ಯ, ನೀನ್ ಹೇಳೋದು ಯಾವಾಗ, ಅವ್ನು ಕೊಡೋದು ಯಾವಾಗ? ಬೆಳಿಗ್ಗೆ ಕಲ್ಕತ್ತಾ ಹೊರಟೋಗಿದ್ದಾನೆ. ಅವ್ನು ಯಾವಾಗ ಬರ್ತಾನೋ ಏನೋ. ನಾಡಿದ್ದೆ ಗಣಪತಿ ಹಬ್ಬ. ಸರಸ್ವತಿ, ಅಮ್ಮ ಸರಸ್ವತಿ, ಸರಸ್ವತಿ. ಬಂದೆ ಮಾವ. ಏನ್ ಮಾವ? ಗಣೇಶ ಬ್ಯಾಂಕಿಂದ ದುಡ್ಡು ತಂದೇನಂತೆ? ಹೌದು ಮಾವ. ಎಷ್ಟಿದೆಯಮ್ಮ? ಸುಮಾರು 6 ಲಕ್ಷ ಇರ್ಬೋದು. ಅಬ್ಬ, ಪರಮಾತ್ಮ ನಮ್ಮ ಮರ್ಯಾದೆ ಉಳಿಸ್ತಾರ. ನೋಡಗೋಪ, ಫ್ಯಾಕ್ಟ್ರಿ 25ನೇ ವರ್ಷದ ಬೆಳ್ಳಿ ಹಬ್ಬನ ಕಿಂಚಿತ್ತು ಕೊರತೆ ಇಲ್ಲ ಹಾಗೆ ವಿಜೃಂಭಣೆಯಿಂದ ನಡೆಸ್ಬಿಡು. ಕೆಲಸಗಾರರಿಗೆಲ್ಲ ಬೋನಸ್ ಕೊಟ್ಬಿಡು. ನಿಜವಾಗ ಅವ್ರು ತೃಪ್ತಿ ಪಟ್ರೆ ಆ ಗಣಪತಿನೇ ನಮ್ಗೆ ಆಶೀರ್ವಾದ ಮಾಡ್ತಾರೆ. ನೋಡಮ್ಮ, ಗೋಪು ಎಷ್ಟು ಹಣ ಕೇಳ್ತಾನೋ ಅಷ್ಟು ಕೊಟ್ಬಿಡು. ಗಣೇಶ ಬಂದ್ಮೇಲೆ ನಾನು ಹೇಳ್ಕೊತೀನಿ. ಗಣೇಶ, 4 ಲಕ್ಷ ಏನೋ 40 ಲಕ್ಷ ಬೇಕಾದ್ರೂ ಕೊಡ್ತೀನಿ. ಆದ್ರೆ ಒಂದು ಕಂಡೀಷನ್, ನೀನ್ ಫರ್ಮ್ಗೆ ನಾನು ಪಾಠನ ತಗೋಬೇಕು. ಏನಂತೀಯ? ಏನು ಸ್ವಲ್ಪ ಹಣದ ಸಹಾಯ ಮಾಡ್ತೀಯ ಅಂತ ಅಲ್ಲಿಂದ ಬಂದ್ರೆ ಪಾರ್ಟ್ನರ್ಶಿಪ್ಗೆ ಏಟ್ ಹಾಕ್ಬಿಟ್ಟಲ್ಲೋ. ಗಣೇಶ, ಫ್ರೆಂಡ್ಶಿಪ್ ಬೇರೆ, ಬಿಸ್ನೆಸ್ ಬೇರೆ ಕಣೋ. ಏನೋ ಅರವಿಂದ, ಕಡ್ಡಿ 2 ತುಂಡು ಮಾಡ್ದಂಗೆ ಮಾತಾಡ್ತಿದ್ಯಲ್ಲೋ. ಮುಂಚೆಯಿಂದ ನನ್ನ ಕ್ಯಾರೆಕ್ಟರ್ ಏನು ಅಂತ ನಿಂಗೆ ಗೊತ್ತೇ ಇದೆ. ಆಗ್ಲೇ ಮರ್ತ್ಬಿಟ್ಟೇನೋ? ಗುಡ್, ವೆರಿ ಗುಡ್. ನಿನ್ನ ಕ್ಯಾರೆಕ್ಟರ್ನ ಹಾಗೆ ಮೇಂಟೈನ್ ಮಾಡ್ಕೊಂಡ್ ಬರ್ತಿದ್ಯಲ್ಲ, ಐ ಆಮ್ ಪ್ರೌಡ್ ಆಫ್ ಯು. ಎನಿಹೌ, ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋದು ಐ ಡೋಂಟ್ ಲೈಕ್ ಇಟ್. ಥ್ಯಾಂಕ್ ಯು. ಗಣೇಶ, ಇದೇನು ಮನೆನಾ ಗುಡಿನ? ನಾನೊಂದ್ 2 ದಿನ ಮನೇಲಿ ಇನ್ನೊಂದು ತಕ್ಷಣ ನೋಡಿ, ಈಗ ಸ್ವಲ್ಪ ಸುಮ್ಮನೆ ಬಿಡಿ, ಆಮೇಲೆ ಮಾತಾಡೋಣ. ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಈ ಖರ್ಚೆಲ್ಲ ಹಣ ಎಲ್ಲಿಂದ ಬಂತು? ಮಾವನ ಹಬ್ಬಕ್ಕೆ ಬೇಕು ಅಂತ ಕೇಳಿದ್ರು. ನೀವು ಬೇರೆ ಊರ್ನಲ್ಲಿ ಇರ್ಲಿಲ್ಲ. ಸರಿ, ನೀವು ಬಂದ್ಮೇಲೆ ಹೇಳಿದ್ರೆ ಆಯ್ತು ಅಂತ ಕೊಟ್ಬಿಟ್ಟೆ. ನಿನ್ನ ಹತ್ರ ಮಾತಾಡಿ ಏನ್ ಪ್ರಯೋಜನ? ಬೇಡಿ ಸುಮ್ಮನಿದ್ದೀನಿ. ಇದೇನು ಮನೆನೋ ಮಠನೋ? 1 ನಿಮಿಷ ಕೂಡ ಯಾರು ಕುಡ್ದು ಔಟ್, ಎಲ್ಲ ಔಟ್. ಸುಮ್ಮನಿದ್ದೀನಿ. ಎಲ್ಲಂತೆ ತಗೊಂಡೋಗಿ, ದಯವಿಟ್ಟು ಹೋಗ್ಬೇಡಿ. ತಗೊಂಡೋಗಿ ನನ್ನ ಮನಸ್ಸು ಮನಸ್ಬೇಡಿ. ಬಾಯಿ ಮುಚ್ಕೊಂಡು ಸುಮ್ಮನೆ ನೋಡಿ, ದಯವಿಟ್ಟು ಯಾರು ಹೋಗ್ಬೇಡಿ. ಶಾಂತಮ್ಮ, ಮಂಗಾರತಿ ತಗೊಂಡೋಗಿ. ದಯವಿಟ್ಟು ಯಾರು ಹೋಗಿ. ದಯವಿಟ್ಟು ಹೋಗ್ಬೇಡಿ. ಕೃಷ್ಣ, ಮಂಗಾರತಿ ತಗೊಂಡೋಗು. ನಿಮಗೆ ಬೇರೆ ಸ್ಪೆಷಲ್ ಆಗಿ ಹೇಳ್ಬೇಕೇನ್ರಿ? ಚಿಕ್ಕಂಟೆಯ, ಮಂಗಾರತಿ ತಗೊಂಡೋಗಿ. ಕುಮಾರಯ್ಯ, ನೀವಾದ್ರಿ ರಾಜು, ನಿಮ್ಗೆ ಏನಾಗಿದೆ ಇವತ್ತು? ಗಣೇಶು, ಬಂದ ಅತಿಥಿಗಳನ್ನ ಮಂಗಳಾರತಿ ತಗೊಳ್ದೆ ಹಾಗೆ ಹೋಗಾಗ್ ಮಾಡ್ಬಿಟ್ಟಿಯಲ್ಲೋ. ಮಾವನವ್ರಿಗೆ ಎಂಥ ಅವಮಾನ ಮಾಡ್ಬಿಟ್ರಿ. ಗಣೇಶ್, ಏನ್ ವಿಷಯ ಇದ್ರು ಪೂಜೆ ಆದ್ಮೇಲೆ ನಿಧಾನ ಮಾತಾಡ್ಬೋದಿತ್ತು. ಯಾಕಪ್ಪ ಈಗ ಆತರ ಪಟ್ಟೆ? ರಾಮಯ್ಯ, ಯಾವುದೋ ಕೆಟ್ಟಗಳಿಗೆ ಅಂತ ಕಾಣುತ್ತೆ.
ಈ ವಿಷಯ ಇಲ್ಲಿಗೆ ಬಿಟ್ಬಿಡು. ಶಾಸ್ತ್ರಿಗಳೇ, ಮಂಗಳಾರತಿ ಮಾಡಿ. ಗೋಪಣ್ಣ, ಬೋನಸ್ ಕೊಡೋದ್ ಬೇಡ ಅಂತ ಡಿಕ್ಲೇರ್ ಮಾಡಿ ಹೋಗಿದ್ರು. ನಾನು ಕೇಳಿದೆ ಹಾಗೆ ಕೊಟ್ರಿ? ಮುಚ್ಚ ಬಾಯಿ. ಹಗಲು ರಾತ್ರಿ ನಮಗೋಸ್ಕರ ದುಡಿತಾ ಇರೋ ಕೆಲಸಗಾರರಿಗೆ ಕೊಡಬೇಕಾದ ಬೋನಸ್ ನಾನು ಕೊಟ್ಟಿದ್ದೀನಿ. ಮನೆಗೆ ಮಾರಿ ಊರಿಗೆ ಉಪಕಾರಿ ಅನ್ನೋ ಹಾಗೆ ದುಡ್ಡುಗೋಸ್ಕರ ನಾನು ಊರೂರು ಅಲಿತಿರುವಾಗ ಮನೇಲಿ ದುಡ್ಡೆಲ್ಲ ಕೂಲಿಯಲ್ಲಿ ಕೊಟ್ಟಿದ್ದೀರಾ ನೀವು? ಗಣೇಶ, ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡೋರ್ನ ಕೂಲಿಯವರು ಅಂತೇನು? ನೀನ್ ಹಾಕಿರೋ ಬಟ್ಟೆ, ವಾಸ ಮಾಡ್ತಾ ಇರೋ ಮನೆ, ಅನುಭವಿಸ್ತಾ ಇರೋ ವೈಭವ, ಇದಕ್ಕೆಲ್ಲ ಕಾರಣ ಕೆಲಸಗಾರ ದುಡಿಮೆ. ಈ ಮನೆಗೆ ಹಾಕಿರೋ ಪಾಯದ ಒಂದೊಂದು ಕಲ್ಲಿನಲ್ಲೂ, ನೀನು ತಿಂತಾ ಇರೋ ಒಂದೊಂದು ಹಗಲಿನಲ್ಲೂ, ನಿನ್ನ ಮೈನಲ್ಲಿ ಹರಿತಾ ಇರೋ ಒಂದೊಂದು ತೊಟ್ಟು ರಕ್ತದಲ್ಲೂ ಆ ಕೆಲಸಗಾರ ದುಡಿಮೆ ಬೆವರಿನ ಹನಿ ಬರ್ತಿದೆ ಕಣೋ. ಬಿಟ್ಟು ಏನ್ ದುಡಿತಾ ಇಲ್ವಲ್ಲ, ದುಡ್ಡು ತಗೊಂಡೇ ದುಡಿತಿರೋದು. ಅಷ್ಟೇ ಸಾಲದು ಅಂತ ನನ್ನ ಭವಿಷ್ಯಕ್ಕೆ ಕಲ್ಲು ಹಾಕಿರೋ ಈ ಕಲ್ಲಿಗೆ ಸಾವಿರಾರು ರೂಪಾಯಿ ಚೆಲ್ತಿದ್ದೀರಾ? ಇದು ಕುಗ್ಯೋ. ಮುಗಿಯೋ. ಮುಗಿಯೋಲ್ಲ. ಯಾಕೆ? ಇದು ನಮ್ಮಮ್ಮ. ಯಾರು ಅಮ್ಮ? ಇದು ನಿಮ್ಮಮ್ಮನ? ಹೊರದ್ರೆ ಗಾಜು, ಹರಿದ್ರೆ ಕಾಗದ. ಈ ಫೋಟೋನ ಅಮ್ಮ ಅಂತ ಒಪ್ಕೊಳ್ಳೋ ನೀನು ಈ ಕಲ್ಲಿನ ದೇವರು ಅಂತ ಯಾಕೆ ಒಪ್ಕೋತಾ ಇಲ್ಲ? ಇದು ದೇವ್ರ? ನನ್ನ ಭವಿಷ್ಯದ ಒಂದೊಂದು ಹೆಜ್ಜೆಗೂ ಅಡ್ಡವಾಗಿ ಬರ್ತಿರೋ ಈ ಕಲ್ಲ ದೇವರು ಅಂತ ಒಪ್ಕೊಳ್ಳ? ನನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಮಣ್ಣು ಪಾಲು ಮಾಡಿರೋ ಈ ಕಲ್ಲನ್ನ ದೇವರು ಅಂತ ಪೂಜಿಸ್ಲಾ? ಹೇಳು, ಹೇಳಪ್ಪ, ನನಗೆ ಏನು ಉಪಕಾರ ಮಾಡಿದಾನೆ ಅಂತ ಈ ಕಲ್ಲಿಗೆ ಕೈ ಮುಗಿಲಿ, ಅದು ಬೀಳಿ. ಏನು ಉಪಕಾರನ? 25 ವರ್ಷದ ಹಿಂದೆ ನಮ್ಮ ಸ್ಥಿತಿ ಹೇಗಿತ್ತು ಅನ್ನೋದು ನಿಮಗೆ ಗೊತ್ತೇನು? ಒಪ್ಪತ್ತಿನ ಕೂಗುರು ಪರದಾಡ್ತಾ ಇದ್ವು. ಈ ಭಗವಂತ ಭೂಮಿನಲ್ಲಿ ಸಿಕ್ಕಿದ ಆ ದಿನ ಪರಮಾತ್ಮನ ನೋಡ್ಬೇಕು ಅಂತ ಬಂದ ಒಬ್ಬ ಪುಣ್ಯಾತ್ಮ ಒಂದು ಲಾಟ್ರಿ ಟಿಕೆಟ್ ಕೊಟ್ಟು ಹೋದ. ಅದರಿಂದ ನನ್ನ ಬದುಕಿನ ಭಾಗ್ಯದ ಬಾಗಿಲೇ ತೆಗಿತಪ್ಪ. ಈ ಸ್ವಾಮಿ ನಮ್ಮ ಗುಡಿಸಲಿಗೆ ಬಂದ್ಮೇಲೆ ಕಣೋ ನಮ್ಮ ಗುಡಿಸಲು ಬಂಗ್ಲೆ ಆಗಿದ್ದು, ಈ ಕೂಲಿ ರಾಮಯ್ಯ ಶ್ರೀಮಂತನಾಗಿದ್ದು, ನೀನು ವಿದ್ಯಾವಂತನಾಗಿ ಮೆರೆಯೋ ಹಾಗಾಗಿದ್ದು. ಇಂಥ ಸ್ವಾಮಿನ ನೀನು ಹೀಯಾಳಿಸ್ಬಿಟ್ಟಿಯಲ್ಲೋ. ನೀನು ಮನುಷ್ಯ ಅಲ್ಲ ಕಣೋ, ರಾಕ್ಷಸ. ಹಿರಣ್ಯಕಶಿಪು ಹೊಟ್ಟೆನಲ್ಲಿ ಪ್ರಹ್ಲಾದ ಹುಟ್ಟಿದ, ನನ್ನ ಹೊಟ್ಟೆನಲ್ಲಿ ಹಿರಣ್ಯಕಶಿಪು ಹಾಗೆ ನೀನು ಹುಟ್ಟುಬಿಟ್ಟೆ. ಹೌದು, ನಾನು ಮನುಷ್ಯ ಅಲ್ಲ, ರಾಕ್ಷಸನೇ. ನೀವು ಏನೇ ಹೇಳಿದ್ರು ನನ್ನ ನಿರ್ಧಾರ ಮಾತ್ರ ಬದಲಾಯಿಸೋದಿಲ್ಲ. ಗಣೇಶ, ಇಲ್ಲಿ ನೋಡಿ, ಮಾವನವರು ಆ ಮೂರ್ತಿ ದೇವ್ರನ್ನ ಕಂಡಿದ್ದಾರೆ, ಭಕ್ತಿಯಿಂದ ಆರಾಧಿಸ್ತಿದ್ದಾರೆ. ಅವ್ರ ನಂಬಿಕೆಗೆ ಅವ್ರನ್ನ ಬಿಟ್ಬಿಡಿ. ನಿಮಗ್ ನಂಬಿಕೆ ಇಲ್ಲ ಅಂದ್ರೆ ನಿಮ್ ಪಾಡಿ ನೀವಿದ್ಬಿಡಿ. ಸುಮ್ಮನೆ ಯಾಕೆ ಅವ್ರ ಮನಸ್ಸಿಗೆ ನೋವು ಮಾಡ್ತೀರಾ? ನೀನು ನನಗೆ ಬುದ್ಧಿ ಹೇಳ್ತೀಯೇನೆ? ನಡೆದಿದ್ದೆಲ್ಲ ಮರ್ತ್ಬಿಡಿ, ಎಲ್ಲ ಒಳ್ಳೇದಾಗುತ್ತೆ. ತಗೊಳ್ಳಿ ಮಂಗಳಾರತಿ. ಗಣೇಶ, ನನ್ನ ಮಗು ತಪ್ಪನ್ನ ಕ್ಷಮಿಸಿಬಿಡು. ಕ್ಷಮಿಸಿಬಿಡು ತಂದೆ, ಕ್ಷಮಿಸಿ. ಅಮ್ಮ, ಅಮ್ಮ, ಏನಮ್ಮ ಇದು ಹೀಗೆ ಕೂತ್ಕೊಂಡ್ಬಿಟ್ಟೆ? ನೀನೇ ಹೀಗೆ ಉಪವಾಸ ಮಾಡ್ತಾ ಅಳ್ತಾ ಕೂತಿದ್ರೆ ನನಗೆ ಸರ್ಸಿಗೆ ಧೈರ್ಯ ಹೇಳೋರ್ಯಾರಮ್ಮ. ಬಾಮ, ಊಟ ಮಾಡೋಣ.
ಅದಕ್ಕೆ ಬೇಡವಾಗಿರೋ ನನಗೆ ಊಟ ತಿಂಡಿ ಯಾಕೋ ಬೇಕು? ಏನಮ್ಮ ಹೀಗೆ ಮಾತಾಡ್ತಿದ್ಯಾ? ನೀನ್ ಹೀಗೆ ಹಗಲು ರಾತ್ರಿ ಅಳ್ತಾ ಕೂತಿದ್ರೆ ಅಪ್ಪ ಬದುಕ್ ಬರ್ತಾರ? ಹ್ಯಾಗ್ ಬರ್ತಾರೋ? ಹ್ಯಾಗ್ ಬರ್ರೆ? ದೈವ ದ್ರೋಹ ಮಾಡಿ ಬದುಕಿದ ಅಪ್ಪನೇ ಬಲಿ ತಗೊಂಡೆಲ್ಲೋ. ಆ ಗಳಿಗೆಲೆ ನಾನು ಹೊರಟೋಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಈ ರೀತಿ ಚುಚ್ಚಿ ಮಾತಾಡಿ ನನ್ನ ಹಂಗಿಸ್ಬೇಡಮ್ಮ. ಆ ರೀತಿ ನಾನು ದ್ರೋಹ ಮಾಡಿದ್ರೆ ಆ ನಿಮ್ ದೇವರು ನನ್ ಬಲಿ ತಗೋಬೇಕಾಗಿತ್ತು. ಅಪ್ಪನ ಯಾಕೆ ಸಾಯಿಸ್ಬೇಕು? ಅವ್ರ ಪುಣ್ಯಾತ್ಮರು ಕಣೋ, ನಿನ್ನಂತ ನಾಸ್ತಿಕನ್ ಜೊತೆ ಬದುಕೋದ್ ಬೇಡ ಅಂತ ಆರ್ತಿ ಮಾಡ್ತಾ ಮಾಡ್ತಾ ಆತ್ಮಾರ್ಪಣೆ ಮಾಡ್ಕೊಂಡ್ಬಿಟ್ರು. ನನ್ ಕರ್ಮ ಇನ್ನೂ ಸೌದಿಲ್ಲ. ನಿನ್ ಬಾಯಲ್ಲಿ ದೈವನಿಂದ ಕೇಳ್ತಾ ಇನ್ನೂ ಬದುಕ್ಬೇಕಾಗಿದೆ. ಲೋ, ಹೇಗಾದ್ರೂ ಮಾಡಿ ನಿಮ್ಮಪ್ಪ ಹೋಗಿರೋ ಜಾಗಕ್ಕೆ ನನ್ನ ಕಳಿಸ್ಬಿಡು. ನನ್ ಮಗನಾಗ ಹುಟ್ಟಿದ್ದಕ್ಕೆ ಇದೊಂದು ಉತ್ತರ ಮಾಡಿ ಪುಣ್ಯ ಕಟ್ಕೊಳ್ಳೋ. ಪುಣ್ಯನೇ ಅತ್ತೆ, ಸಮಾಧಾನ ಮಾಡ್ಕೊಳ್ಳಿ ಅತ್ತೆ. ನೋಡಿ, ಅತ್ತೆಯವರಿಗಾಗ್ಲೇ ತುಂಬಾ ನೊಂದಿದ್ದಾರೆ. ಕಳೆದು ಹೋಗಿದ್ನೆಲ್ಲ ಜ್ಞಾಪಿಸಿ ಅವ್ರ ಮನ್ಸಿಗೆ ಯಾಕೆ ನೋವು ಮಾಡ್ತಿದ್ದೀರಾ? ಹೋಗಿ ಸಮಾಧಾನ ಮಾಡ್ಕೊಳ್ಳಿ ಅತ್ತೆ. ಏನು ಸರ್ಕಸ್ ಮಾಡ್ತಾ ಇದೀಯಾ? ಪೆನ್ ಬಿದ್ದೋಯ್ತು ತಗೊಂಡೆ. ಅದೇನು ನಿನ್ ಪೆನ್ ಯಾವಾಗ್ಲೂ ಅಲ್ಲೇ ಬೀಳುತ್ತೆ? ನನ್ ಪೆನ್ ಗೊತ್ತಿರೋದು ಅದೊಂದೇ ಜಾಗ. ಏನಾಯ್ತ್ರಿ? ನೀವು ಕೋಪ ಮಾಡ್ಕೊಂಡ್ರು ಪರವಾಗಿಲ್ಲ. ನಿಮ್ ತಂದೆಯವ್ರ ಜೊತೆನೆ ನಿಮ್ ಒಳ್ಳೆ ಟೈಮು ಹೊರಟಾಯ್ತು. ಯಾವ ಬ್ಯಾಂಕ್ನವರು ಸಾಲ ಕೊಡಕ್ ಹೋಗ್ತಾ ಇಲ್ಲ. ಏನಾದ್ರೂ ಒಂದು ಕಾರಣ ಹೇಳ್ತಾ ಇದ್ದಾರೆ. ಕಾರಣ ಹೇಳಿ ಅಂತ ಅಲ್ಲಾರಿ ನಿಮ್ಮನ್ನ ಕಳಿಸಿದ್ದು. ಅಷ್ಟಿಲ್ದೆ ಹೇಳ್ತಾರ ಹಾಳು ಮಾಡಿದ್ ಹಾಳು ಅಂತ. ನಿಜ ಗಣೇಶ್, ನನ್ನಂತ ಹಾಳು ಇಲ್ಲಿರಬಾರ್ದು. ರಾಮಯ್ಯ ಇಲ್ಲಿಂದ ಹೊರಟೋದ್ ದಿವಸ ನಾನು ಹೊರಟೋಗಿದ್ರೆ ಎಷ್ಟೋ ಚೆನ್ನಾಗಿರ್ತಾ ಇತ್ತು. ತಪ್ಪು ಮಾಡಿದೆ, ನಾನು ಬರ್ತೀನಿ. ಗೋಪಣ್ಣವ್ರೆ, ಓಹೋ ಸರ್ಸು, ಬಾಮ್ಮ ಬಾ. ಒಂದ್ ಮಾತು ಹೇಳಿ ಕಳ್ಸಿದ್ರೆ ನಾನೇ ಬರ್ತಾ ಇದ್ದಲ್ಲಮ್ಮ. ದೊಡ್ಡವ್ರನ್ನ ನೋಡೋದಿಕ್ಕೆ ನಾವು ಬರೋದೇ ಲಕ್ಷಣ. ನನ್ ದೊಡ್ಡತನ ಹೋಗಿ ಎಷ್ಟೋ ದಿವ್ಸಗಳಾಗ್ಬೇಕಮ್ಮ. ಎಷ್ಟು ನಿಂತ್ಕೊಂಡೇ ಇದೆಯಲ್ಲ, ಕೂತ್ಕೊಮ್ಮ. ಪರವಾಗಿಲ್ಲ ಗೋಪಣ್ಣವ್ರೆ, ನಿಮ್ಗೆ ಯಾಕೆ ಬೇಜಾರಾಗಿದೆ ಅಂತ ನನಗೆ ಗೊತ್ತು. ಅವ್ರ ಸ್ವಭಾವ ನಿಮ್ಗೇನು ಹೊಸ್ತಲ್ಲ. ನೀವೆತ್ತಾಡ್ಸಿದ ಮಗು ಅವರು. ಅವ್ರನ್ನ ನೀವೇ ಕ್ಷಮಿಸ್ದೆ ಹೀಗೆ ಕೋಪ ಮಾಡ್ಕೊಂಡು ಸಂಬಂಧನೇ ಹರ್ಕೊಂಡ್ಬಂದ್ಬಿಡದ? ಪ್ರೀತಿ, ವಿಶ್ವಾಸ, ಸಂಬಂಧ ಅನ್ನೋದು ಬಟ್ಟೆ ಏನಮ್ಮ. ಹರಿಯೋದಿಕ್ಕೆ, ಟ್ಯಾಪೆ ಹಾಕೋದಿಕ್ಕೆ. ನನಗಲ್ಲಿ ಕೆಲಸ ಮಾಡೋಕ್ ಮನ್ಸು ಬರ್ಲಿಲ್ಲ, ಬಂದ್ಬಿಟ್ಟೆ ಅಷ್ಟೇ. ನೋಡಮ್ಮ, ನಾನು ಯಾವತ್ತಿದ್ದು ನಿಮ್ ಗೋಪಣ್ಣನೆ. ನೀವ್ ಯಾವಾಗ ಹೇಳ್ಕಳ್ಸು ನಾನು ಬರ್ತೀನಮ್ಮ. ನನ್ನ ಮನಸ್ಸಿಗೆ ಈಗ ಸಮಾಧಾನ ಆಯ್ತು ಗೋಪಣ್ಣವ್ರೆ. ನಾನು ಬರ್ಲಾ? ಕಾಫಿ ತಗೊಂಬ. ತಗೊಮ್ಮ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ ಸರ್, ನೀವು ಹೇಳ್ದಾಗೆ ಮನೇನ ಮಾರ್ಟಿಗೇಜ್ ಮಾಡ್ಕೊಡ್ತೀನಿ. ಹಣ ಇಲ್ಲದೆ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋ ಹಾಗೆ ಇಲ್ಲ. ದಯವಿಟ್ಟು ಆದಷ್ಟು ಬೇಗ ಲೋನ್ ಸ್ಯಾಂಕ್ಷನ್ ಮಾಡಿಸ್ಕೊಟ್ಬಿಡಿ. ಓಕೆ ಸರ್, ಥ್ಯಾಂಕ್ ಯು ಸರ್, ನಾನು ಬರ್ತೀನಿ.
ಚಾಲೆಂಜ್ ಮಾಡ್ತೀಯಾ? ನಿನ್ನಾಟ ನನ್ನ ಹತ್ರ ಏನು ನಡೆಯಲ್ಲ. ನನ್ನ ಪ್ರಯತ್ನದಲ್ಲಿ ನಾನು ಸಕ್ಸಸ್ ಆಗ್ಬಿಟ್ಟಿದ್ದೀನಿ. ಇರ್ಲಿ, ನಿನಗೊಂದು ಗತಿ ಕಾಣಿಸ್ತೀನಿ. ಮಿಸ್ಟರ್ ಗಣೇಶ್, ನಿಮ್ ಲೋನ್ ಸ್ಯಾಂಕ್ಷನ್ ಆಗಿ ಬಂದಿದೆ. ಟೇಕ್ ಯುವರ್ ಪೇ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಹೆಸರು ಮರ್ತ್ಬಿಟ್ಟೆ. ಗಣೇಶ್. ಥ್ಯಾಂಕ್ ಯು. ಯು ಆರ್ ವೆಲ್ಕಮ್. ಎತ್ತಾಕೋ ಆ ಕಲ್ನ. ನಾನೇನೋ ಭಾರಿ ಕಲ್ಲು ಅಂತ ಗಡಪಾರಿ ತಂದ್ರೆ ದೇವರನ್ನು ಬಿಸಾಕು ಅಂತಿರಲ್ಲ ಸ್ವಾಮಿ. ಕೇಳದಷ್ಟು ಕೇಳ. ಬೇಡ ಸ್ವಾಮಿ, ಇದು ಮಹಾಪಾಪ. ಪುಣ್ಯ ಇಲ್ಲಿದೆ. ಈ ಪುಣ್ಯನೂ ಬೇಡ, ಆ ಪಾಪನೂ ಬೇಡ, ದೇವರಿಗೆ ಅಕ್ಷರ ಮಾಡೋದು ಬೇಡ. ನೀವು ಮುಟ್ಟಾಡು. ನಾನೇ ಹೊರಗಡೆ ಬಿಸಾಕ್ತೀನಿ. ಏನಾಗುತ್ತೋ ನೋಡೋಣ. ಅಯ್ಯೋ ಅಯ್ಯೋ ಪಾಪಿ, ನಿನಗೇನ ಬಂತು ಗ್ರಾಚಾರ? ನನಗಲ್ಲ ಗ್ರಾಚಾರ, ಇದಕ್ಕೆ. ಆ ಮೂರ್ತಿ ಮೇಲೆ ನಿಮ್ಗೆ ಯಾಕೆ ಇಷ್ಟೊಂದು ಆಕ್ರೋಶ? ಸರ್ಸು, ಈ ಕಲ್ಲಿನಿಂದ ನಾನು ಅನುಭವಿಸ್ತಾ ಇರೋ ನಿರಾಸೆಯ ವ್ಯಥೆ ಅಷ್ಟಿಷ್ಟಲ್ಲ. ಚಿಕ್ಕ ವಯಸ್ಸಿನಲ್ಲಿ ನನ್ನ ಕಳ್ಳ ಅನ್ಸಿದ್ದು ಈ ಕಲ್ಲು. ನಾನು ಫಾರಿನ್ ಹೋಗೋ ಚಾನ್ಸ್ನ ತಪ್ಪಿದ್ದು ಈ ಕಲ್ಲು. ನಾನು ಪ್ರಾಜೆಕ್ಟ್ಗೆ ಅಂತ ಕೂಡಿಟ್ಟಿದ್ದ ಹಣನೆಲ್ಲ ಹಾಳು ಮಾಡಿ ನಮ್ಮಪ್ಪನ ಕೊಲೆ ಮಾಡಿದ್ದು ಈ ಕಲ್ಲು. ಅಷ್ಟೇ ಸಾಲದು ಅಂತ ಮುಖ ಕಂಡಾಗಲೆಲ್ಲ ಅಣಕಿಸ್ತಾ ನಗುತ್ತಾ ನನ್ನ ನೆಮ್ಮದಿನೇ ಹಾಳು ಮಾಡಿರೋ ಈ ಕಲ್ಲ ನಾನಿಲ್ಲಿರೋದು ಬಿಡೋದಿಲ್ಲ. ಗಣೆ, ಮಗುಗಾಗಿರೋ ಚಿಕ್ಕ ಶಾಕಿಂದ ಈ ತರ ಆಗಿದೆ ಅಷ್ಟೇ. ದೇವ್ರ ದಯದಿಂದ ಅಂಥ ಭಯ ಏನಿಲ್ಲ. ಡಾಕ್ಟ್ರೇ, ನನ್ನ ಮಗನಿಗೆ ದೇವ್ರ ದಯ ಬೇಕಾಗಿಲ್ಲ, ಒಳ್ಳೆ ಟ್ರೀಟ್ಮೆಂಟ್ ಬೇಕು.
ಮಗು ಮಾತೆ ನಿಂತೋಗಿದೆ. ನೀನ್ ನಮ್ ಕುಲದೇವ್ರನ್ನ ಹೊರಗ್ ಬಿಸಾಕ್ಬಿಟ್ ಬಂದೆ ಅಲ್ವೇನೋ? ಆ ಪಾಪಕ್ ಪ್ರಾಯಶ್ಚಿತ್ತ ನಮ್ ಮಗು ಅನುಭವಿಸ್ತಾ ಇದೆ ನೋಡು. ಏನಾಗಿದೆ ಮಗುಗೆ? ಮಿಸ್ಟರ್ ಗಣೇಶ್, ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡ್ತಾ ಇದ್ದೀವಿ. ದಿ ಬಾಯ್ ನಾಟ್ ರೆಸ್ಪಾಂಡಿಂಗ್ ಟು ಎನಿ ಟ್ರೀಟ್ಮೆಂಟ್ ಅಟ್ ಆಲ್. ಹಿ ಇಸ್ ಇನ್ ಕೋಮಾ. ಡಾಕ್ಟ್ರೆ, ನ್ಯೂರಾಲಜಿಸ್ಟ್ ಡಾಕ್ಟರ್ ವರ್ಮಾ ಇದಾರಲ್ಲ, ಅವ್ರನ್ನ ಕನ್ಸಲ್ಟ್ ಮಾಡಿದ್ರೆ ಹೇಗೆ? ಡಾಕ್ಟ್ರೆ, ಹಣ ಎಷ್ಟು ಖರ್ಚಾದ್ರೂ ಚಿಂತೆ ಇಲ್ಲ. ನನ್ನ ಮಗನ ಕಾಯಿಲೆ ವಾಸಿ ಆಗ್ಬೇಕು. ಕಾಂಟ್ಯಾಕ್ಟ್ ಎನಿ ಸ್ಪೆಷಲಿಸ್ಟ್ ಯು ವಾಂಟ್ ಪ್ಲೀಸ್. ಗಣೇಶ ಗಣೇಶ, ಈ ಪುಟ್ಟಿಲಿ ನೀನು ಸವಾರಿ ಮಾಡ್ತಿಲ್ಲ, ಅಪ್ಪಚ್ಚಿ ಆಗಲ್ವಾ? ಇದು ಸಾಮಾನ್ಯವಾದ ಇಲಿಯಲ್ಲ ವಿನಯ, ಮೂಷಿಕಾಸುರ. ಗಣೇಶ ಗಣೇಶ, ತುಂಬಾ ಹೊಟ್ಟೆ ಹಸಿತಾ ಇದೆ. ಕಡುಬು ತಿಂತೀಯ ವಿನಯ? ನಾರಾಯಣ ನಾರಾಯಣ. ನಾರಾಯಣ 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 ನಾರಾಯಣ. ದೇವಋಷಿಗಳಿಗೆ ನಮೋ ನಮಃ. ಶುಭಮಸ್ತು. ಇದೇನು ವಿಚಿತ್ರ ವಿಘ್ನೇಶ್ವರ, ದೇವಾಧಿದೇವನಾದ ನಿನ್ನ ತೊಡೆಯ ಮೇಲೆ ಭೂಲೋಕದ ಬಾಲಕನಾತ್ಮ. ತ್ರಿಕಾಲಜ್ಞಾನಿಗಳಾದ ತಮಗರಿಯದ ವಿಷಯ ಆವುದಿದೆ ಮಹರ್ಷಿ. ವಿಷಯವಿಷ್ಟೇ, ಈ ಬಾಲಕ ನನ್ನ ಭಕ್ತ. ಕೆಲವು ಕಾಲ ವಿನೋದಕ್ಕಾಗಿ ಕರೆದುಕೊಂಡು ಬಂದಿರುವೆ. ಹೆಸರು ವಿನಯ. ಭಲೆ ಭಲೆ, ವಿನಾಯಕನಿಗೂ ವಿನಯನಿಗೂ ಸರಿಯಾದ ಜೋಡಿ. ಗಣೇಶ, ಯಾರಿ ಅಂಕಲ್? ಇವರು ಸಾಮಾನ್ಯರಲ್ಲ ವಿನಯ, ಸರ್ವವನ್ನೂ ಬಲ್ಲ ತ್ರಿಲೋಕ ಸಂಚಾರಿಗಳು, ಕಲಹಕ್ಕೆ ಸೂತ್ರಧಾರರು. ಹೆಸರು ನಾರದರು. ಓ, ನಾಟ್ರಂದ್ರೆ ಇವ್ರೇನಾ? ಹೌದು ಮಗು. ಗಣೇಶ ಗಣೇಶ, ನಾಲ್ಕು ಅಂಕಲ್ ಮುಖ ನನ್ ತರಾನೇ ಇದೆ. ನಿಂದೆ ಕಾಣೆ ತರ ಮುಖ ಇದೆ. ಬಾಲಕನ ಪ್ರಶ್ನೆಗೆ ನೀವೇ ಉತ್ತರಿಸಿ ಪೂಜ್ಯರೆ. ನಿನ್ನ ಜನ್ಮ ವೃತ್ತಾಂತವನ್ನು ನನ್ನ ಬಾಯಿಂದ ಕೇಳುವ ಆಸೆಯಾಗಿದೆಯೇ ವಿಘ್ನೇಶ್ವರ? ಆಗಲಿ, ನಿನ್ನ ಕಥೆ ಹೇಳುವ ಮಹಾಭಾಗ್ಯ ತಾನಾಗಿಯೇ ನನಗೆ ಒದಗಿ ಬಂದಾಗ ಬೇಡವೆನ್ನಲೇ ಆನಂದದಿಂದ ಹೇಳುತ್ತೇನೆ. ಈ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕನ ಕಥೆ ಇಷ್ಟೇ ಅಲ್ಲ ಮಗು. ಗಜಾಸುರನೆಂಬ ಶಿವಭಕ್ತ ರಾಕ್ಷಸನ ಅಹಂಕಾರ ಅಳಿಸಿ ಅವನಿಗೆ ಶಾಶ್ವತ ಶಿವದರ್ಶನ ನೀಡಲು ಗಜವದನನಾದ. ಮೂಷಿಕಾಸುರನ ಸಂಹಾರಕ್ಕಾಗಿ ತನ್ನ ದಂತವನ್ನೇ ಆಯುಧವನ್ನಾಗಿ ಉಪಯೋಗಿಸಿ ಏಕದಂತನಾದ. ಮೂಷಿಕಾಸುರನನ್ನೇ ಶರಣಾಗತನನ್ನಾಗಿಸಿಕೊಂಡು ಮೂಷಿಕ ವಾಹನನಾದ. ದ್ವಿಮುಖನು, ದ್ವಿಜನ್ಮನು, ಗುಣಶ್ರೇಷ್ಠನೂ ಆದ ಈ ಪರಮಾತ್ಮ ಸಿದ್ಧಿಬುದ್ಧಿಯರ ಗೆದ್ದು ಗಣಗಳಿಗೆಲ್ಲ ನಾಯಕನಾಗಿ ಗಣನಾಥನಾದ. ಈ ಮಹಾಮಹಿಮನ ಕಥೆಯನ್ನು ಎಷ್ಟು ವರ್ಣಿಸಿದರೂ ಸಾಲದು ಮಗು.